ಒನ್ ವೇ ಸಿಗ್ನಲ್ ಜಂಪ್ ಪಾರ್ಕಿಂಗ್ ಇಲ್ಲದ ಜಾಗದಲ್ಲಿ ಪಾರ್ಕಿಂಗ್ ತ್ರಿಬಲ್ ರೈಡಿಂಗ್ ಮಾಡಿದರೆ ಅಂತಹ ವಾಹನ ಸವಾರರಿಗೆ ದಂಡದ ಜೊತೆಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದರು. ದಾವಣಗೆರೆ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ವಾಹನ ಸಂಚಾರ ನಿಯಮ ಪಾಲನೆ ಕುರಿತು ಆಯೋಜಿಸಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಟ್ರ್ಯಾಕ್ಟರ್ ಸಿಟಿ ಒಳಗಡೆ ಬರುತ್ತಿದ್ದು ಅಂತಹ ಟ್ರ್ಯಾಕ್ಟರ್ ಮೇಲೆ ಕೂಡಲೇ ಕೇಸ್ ಮಾಡಿ ಲಾರಿಗಳು ನಗರದ ಒಳಗಡೆ ಪ್ರವೇಶಿಸಲು ಸಮಯ ನಿಗದಿ ಮಾಡಬೇಕು. ಸಿಜಿ ಆಸ್ಪತ್ರೆಯ ಸುತ್ತಮುತ್ತ ಹೈಸ್ಕೂಲ್ ಮೈದಾನದ ಸಮೀಪ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಎಂದರು. ನಗರದಲ್ಲಿ ವಾಹನಗಳ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿದ್ದು ರಸ್ತೆ ಸಾಲದ ವಾಹನಗಳನ್ನು ಫುಟ್ಪಾತ್ ಮೇಲೆ ನಿಲುಗಡೆ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸಿಗ್ನಲ್ ಜಂಪ್, ತ್ರಿಬಲ್ ರೈಡಿಂಗ್, ಕರ್ಕಶ ಹಾರ್ನು ಹಾವಳಿ ಹೆಚ್ಚಾಗಿದ್ದು ಯಾರೇ ಉಲ್ಲಂಘನೆ ಮಾಡಿದರೂ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಎಸ್ಪಿ ಉಮಾ ಪ್ರಶಾಂತ್, ಪಾಲಿಕೆ ಆಯುಕ್ತೆ ರೇಣುಕಾ, ಸ್ಮಾರ್ಟ್ ಸಿಟಿ ಎಂಡಿ ಸೇರಿದಂತೆ ಪಾಲಿಕೆ ಸದಸ್ಯರಿದ್ದರು. ತುಂಬಾ ಟ್ರ್ಯಾಕ್ಟರ್ಗಳು ಸಿಟಿಯಲ್ಲಿ ಬರ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳು ಏನಕ್ಕೆ ಬರ್ತಾ ಇರೋದು? ಟ್ರ್ಯಾಕ್ಟರ್ಗಳು ಇರೋದು ಅಗ್ರಿಕಲ್ಚರ್ ಪರ್ಪಸ್ಗೆ ಅಂತ ಅವ್ರು ಲೈಸೆನ್ಸ್ ತೆಗೆದುಕೊಂಡಿರೋದು. ಅಗ್ರಿಕಲ್ಚರ್ ಲೈಸೆನ್ಸ್ ತಗೊಂಡಿರೋರು ಇಟ್ಕೆ ತಗೊಂಡು ಮಾಡೋದು, ಇಟ್ಕೆ ರೋಡಲ್ಲಿ ನಿಲ್ಲಿಸ್ಕೊಂಡು ಮಾಡೋದು, ಗಾಡಿ ಎಲ್ಲ ಬ್ಲಾಕ್ ಮಾಡೋದು, ಇದು ವೈಲೇಷನ್ ಆಫ್ ಒಂದ್ಸರಿ ಟ್ರಾಫಿಕ್ ರೂಲ್ಸ್ ಅಂಡ್ ಆಲ್ಸೋ ಟ್ರಾನ್ಸ್ಪೋರ್ಟ್ ರೂಲ್ಸ್. ಅವ್ರ ಬಗ್ಗೆ ಕೇಸ್ಗಳನ್ನ ಮಾಡಬೇಕು. ಅವ್ರನ್ನು ನಾವು ಹೊರಗಡೆ ಹಾಕಲೇಬೇಕು, ಅಥವಾ ಸಿಟಿಯಿಂದ ಹೊರಗಡೆ ಅವ್ರು ಬೇಕಾದ್ರೆ ಮಾಡ್ಕೊಳ್ಳಿ, ಸಿಟಿ ಒಳಗಡೆ ನಾವು ಅವಾಯ್ಡ್ ಮಾಡಬೇಕು. ಸೊ ದಟ್ ಅದು ಕೂಡ ಒಂದು ಟ್ರಾಫಿಕ್ ಕಂಟ್ರೋಲ್ ಆಗೋದಕ್ಕೆ ಅವಕಾಶ ಆಗುತ್ತೆ. ಒಂದು 2-3 ಟ್ರಾಫಿಕ್ ನಮಗೆ ವೆಹಿಕಲ್ ನಿಲ್ಲಿಸೋದಕ್ಕೆ ನಾವು ಜಾಗಗಳನ್ನು ಐಡೆಂಟಿಫೈ ಮಾಡಬೇಕು. ಎಲ್ಲಿ ರಸ್ತೆ ತುಂಬಾ ಕಂಜೆಸ್ಟೆಡ್ ಆಗ್ತಾ ಇದ್ದಾರೆ ಅಲ್ಲಿ ಪಾರ್ಕಿಂಗ್ ಜಾಗವಂತ ನಾವು ಐಡೆಂಟಿಫೈ ಮಾಡಬೇಕು. ಅಂದ್ರೆ ಒಂದು 1/4 ಎಕರೆ ಆಗ್ಬೋದು, 10 ಗುಂಟೆ ಆಗ್ಬೋದು, 1 ಎಕರೆ ಆಗ್ಬೋದು. ಅಂದ್ರೆ ಒಂದು 100 ಮೀಟರ್ಸ್, 200 ಮೀಟರ್ಸ್ ಅಥವಾ 500 ಮೀಟರ್ಸ್, ಮ್ಯಾಕ್ಸಿಮಮ್ 500 ಮೀಟರ್ಸ್. ಅಲ್ಲಿಗೆ ನಾವು ಏನ್ ಮಾಡಬೇಕು ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನಾವು ಟೆಂಡರ್ ಕರೆದು ಗುರ್ತು ಮಾಡಬೇಕು. ಅದು ಕಾರ್ಪೊರೇಷನ್ ಕಡೆಯಿಂದ ಮಾಡಬೇಕು. ಹೇಗೆ ಅಂದ್ರೆ ನಾವು ಟೆಂಡರ್ ಕರೀಬೇಕು, ಅಲ್ಲಿ ನಾವು ಅವರಿಗೆ ಆಕ್ಷನ್ ಮಾಡಿ ಕೊಡೋದು, ಜಾಗ ನಾವು ಐಡೆಂಟಿಫೈ ಮಾಡೋದು. ಗೊತ್ತಿಲ್ಲ, ನೀವು ನಾನೊಂದು ಸಲಹೆ ಕೊಡ್ತಾ ಇದ್ದೀನಿ ನೋಡಿ. ಅಲ್ಲಿಗೆ ನಮ್ಮ ಹತ್ರ ವೆಹಿಕಲ್ಸ್ ಏನಿರುತ್ತಲ್ಲ ಅವಂದೇ ಟೆಂಡರ್ ಮಾಡಿ ಕೊಟ್ಬಿಡ್ತೇವೆ. ನಾವು ಏನು ನೋ ಪಾರ್ಕಿಂಗ್ ಅಂತ ಏನ್ ಮಾಡಿರ್ತೇವೆ, ಅಥವಾ ಎಲ್ಲಿ ಪಾರ್ಕಿಂಗ್ ಇರೋದಿಲ್ಲ ಅಂತ ಯಾರ್ಯಾರು ಪಾರ್ಕಿಂಗ್ ಮಾಡ್ತಾರೆ ಆ ಪಾರ್ಕಿಂಗ್ ಮಾಡ್ತಕ್ಕಂಥ ವೆಹಿಕಲ್ ಅನ್ನ ಅವರು ತೆಗೆದುಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ಕೊಂಡ್ಬಿಡ್ತಾರೆ. ಆ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನಿಂತ್ಕೊಳ್ತಾರೆ. ಆ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಹೋಗಿ ನಿಂತ್ಕೊಂಡ ತಕ್ಷಣ ಅವರು ಪೆನಾಲ್ಟಿ ಏನಿರುತ್ತೋ ಪೆನಾಲ್ಟಿ ಹಾಕೋದಿಲ್ಲ, ಪಾರ್ಕಿಂಗ್ ಫೀಸ್ ಪ್ಲಸ್ ಒಂದು ಸ್ವಲ್ಪ ಪ್ರೀಮಿಯಂ ದುಡ್ಡನ್ನು ಕೊಟ್ಟು ಅಲ್ಲಿಂದ ಬಿಡಿಸ್ಕೊಂಡು ಹೋಗ್ಬೇಕು, ಅವ್ರು ತಗೊಂಡು ಹೋಗ್ಬೇಕು. ಅದನ್ನು ನಾವು ರೆಗ್ಯುಲರ್ ಆಗಿ 1 ತಿಂಗಳು, 2 ತಿಂಗಳು, 3 ತಿಂಗಳು ಮಾಡಿದ್ರೆ ಎಲ್ಲರೂ ಅಲ್ಲೇ ಹೋಗಿ ಪಾರ್ಕಿಂಗ್ ಮಾಡಿಕೊಂಡ್ರೆ ಮಿನಿಮಮ್ ಫೀಸ್ ಅಂತ ಮಾಡಬೇಕು. ಅವರಿಗೆ ಮಿನಿಮಮ್ ಫೀಸ್ ಅಂತ ನಾವು ಮಾಡಬೇಕು. 5 ರೂಪಾಯಿ, 10 ರೂಪಾಯಿ ಅಥವಾ 1 ರೂಪಾಯಿ, 2 ರೂಪಾಯಿ ನಾಲ್ಕಿನಂತೆ. ಅವಾಗ ಏನಾಗುತ್ತೆ, ಸ್ವಲ್ಪ ಟ್ರಾಫಿಕ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಅದು ಪ್ರೈವೇಟ್ ಸೈಟ್ ಇದ್ರೂ ಕೂಡ ನಾವು ಟೆಂಪ್ರರಿ ಆಗಿ ಶುರು ಮಾಡ್ಕೋಬಹುದು, ಅಥವಾ ನಮ್ಮ ಕಾರ್ಪೊರೇಷನ್ ಜಾಗ ಇದ್ರೂ ಕೂಡ ನಾವು ಶುರು ಮಾಡಬಹುದು. ಅದಕ್ಕೆ ನಾವು ಏಜೆನ್ಸಿಗಳನ್ನ ನಾವು ಐಡೆಂಟಿಫೈ ಮಾಡಿ ಕೊಡಬೇಕಾಗುತ್ತೆ. ಅದು ನಮ್ಮ ಕೆಲಸ ಅಲ್ಲ, ಅವನದೇ ಕೆಲಸ. ಅರ್ಥ ಆಯ್ತಾ? ನಾನು ವೆಹಿಕಲ್ ಯಾಕೆ ಕೇಳಿದ್ರೆ ಇದೇ ಉದ್ದೇಶಕ್ಕೆ ನಾನು ಕೇಳಿದ್ದು. ಅವಾಗ ನಾವು ಒಂದು ರೀತಿಯಲ್ಲಿ ನಿಮ್ಮ ಕೆಲಸನೂ ಕಡಿಮೆ ಆಗ್ತದೆ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆಗ್ತದೆ.